ಬಿಗ್ ಬಾಸ್ನಲ್ಲಿ ಅಮುಕು ಡುಮುಕು ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದು ಒಂದು ಟಾಸ್ಕ್ ಇರುತ್ತೆ, ಸಂಗೀತ ಅವರನ್ನು ಇಂಪ್ರೆಸ್ ಮಾಡಿ ಅನ್ನುವಂಥದ್ದನ್ನು. ಆಗ ನಾನು ಇಲ್ಲಿ ಇಂಪ್ರೆಸ್ ಮಾಡೋಕ್ಕೆ ಬಂದಿಲ್ಲ ಅಂತ ಹೇಳ್ತಾರೆ. ನಾವು ಹೇಳಿದ್ದನ್ನು ಇಲ್ಲಿ ಮಾಡಿಲ್ಲ ನೀನು ಅಂದರೆ ಇಲ್ಲಿಂದ ಹೋಗ್ತಾ ಇರು ಅಂತ ಹೇಳಿದಂತಹ ವಿನಯ್ ಅವರನ್ನು ಅಲ್ಲಿಂದ ಕಳಿಸ್ಬಿಡ್ತಾರೆ. ಆಗ ಕೋಪಗೊಂಡಂತಹ ಮಂಜ ಬಿಗ್ ಬಾಸ್ ಶೋವನ್ನು ಬಿಟ್ಟು ಹೊರಗಡೆ ಬರ್ತಾರೆ. ಪ್ರತಿ ವಿಡಿಯೋದಲ್ಲೂ ಸಹ ನಾವು ನೋಡ್ತಾ ಇದ್ವಿ, ಬಿಗ್ ಬಾಸ್ ಮಂಜ ಏನು ಇದ್ದಾರೆ, ಮುಕು ಮಂಜ ಏನಿದ್ದಾರೆ ಅವರು ಪ್ರತಿ ವಿಡಿಯೋದಲ್ಲಿ ನಾನು ಬಿಗ್ ಬಾಸ್ಗೆ ಹೋಗಬೇಕು, ನನ್ನ ಬಿಗ್ ಬಾಸ್ ಹೋಗೋದಕ್ಕೆ ನೀವೆಲ್ಲ ಹೆಲ್ಪ್ ಮಾಡಿ, ಕಲರ್ಸ್ ಕನ್ನಡಕ್ಕೆ ಟ್ಯಾಗ್ ಮಾಡಿ, ಸುದೀಪ್ ಸರ್ ಅವರಿಗೆ ಕಳಿಸಿ, ಹಾಗೆ ಹೀಗೆ ಅಂತ ಹೇಳಿ ತುಂಬ ಹೇಳ್ತಿದ್ರು. ಆದರೆ ಅಲ್ಲಿಗೆ ಹೋದಾಗ ಅಲ್ಲಿ ಇಂಪ್ರೆಸ್ ಮಾಡಿದ್ರೆ ಮಾತ್ರ ಸೆಲೆಕ್ಟ್ ಮಾಡ್ತಾರೆ ಅಂತ ಇದ್ದರೂ ಕೂಡ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಿದ್ದಾರೆ ಮಂಜ. ಬಂದ ನಂತರದಲ್ಲಿ ಅನೇಕ ವಿಡಿಯೋಗಳನ್ನು ಆವಾಗಿನಿಂದ ಅವರು ಏನು ವೀಡಿಯೋಸ್ ಮಾಡ್ತಾಯಿದ್ರು ಅದೇ ರೀತಿಯಾದಂತಹ ವಿಡಿಯೋಗಳು ಕಂಟೆಂಟ್ಗಳನ್ನು ಮಾಡ್ತಾ ಅವರು ಮುನ್ನುಗ್ಗಿದ್ದಾರೆ. ಈಗ ಎಲ್ಲರೂ ಸಹ ಬಿಗ್ ಬಾಸ್ನಲ್ಲಿ ಮಂಜನನ್ನು ನೋಡಬೇಕಿತ್ತು, ಅವ್ರು ಇರಬೇಕಿತ್ತು ಅನ್ನುವಂತಹ ಒಂದು ವರ್ಗ. ಆದರೆ ಯಾಕೆ ಕೋಪಗೊಂಡು ಇಲ್ಲಿಂದ ಬಂದ, ನಿಜವಾದಂತಹ ಅಸಲಿ ಕಹಾನಿ ನಡೆದಿದ್ದೇನು ಅನ್ನುವಂಥದ್ದು ಎಲ್ರಿಗೂ ಸಹ ಕುತೂಹಲ. ಈ ಹಿಂದೆ ವಿನಯ್ ಅವರನ್ನು ಹೋಗಿ ಭೇಟಿ ಮಾಡ್ಕೊಂಡ್ಬಂದಿರ್ತಾರೆ, ಹಮುಕು ಭೇಟಿ ಮಾಡಿ ಬರ್ತ್ಡೇ ವಿಶಸ್ಸನ್ನು ತಿಳಿಸಿರ್ತಾರೆ. ಆದರೆ ಇದ್ದಕ್ಕಿದ್ದ ಹಾಗೆ ಅಷ್ಟೊಂದು ಪ್ರೀತಿಯನ್ನು ಇಟ್ಟಿದ್ದಂತಹ ವಿನಯ್ ಅವ್ರ ಮೇಲೆ ಅಷ್ಟೊಂದು ಅವ್ರು ನಾನು ಮಾಡಲ್ಲ ಟಾಸ್ಕ್ ಅಂತ ಹೇಳಿ ಬಂದದ್ದೇಕೆ, ಹಾಗೆ ಬರ್ತ್ಡೇಗೂ ಸಹ ವಿಶ್ ಮಾಡ್ತಾಯಿದ್ರು ಅಮುಕು ಯಾಕೆ ಈಗ ಬಂದರು ಅಂತ ಹೇಳಿ ಒಂದು ಕಡೆ. ಆದರೆ ಇವರನ್ನು ಸೀಕ್ರೆಟ್ ಟಾಸ್ಕ್ ಮೂಲಕ ಏನಾದರೂ ಅಲ್ಲೇ ಇಟ್ಟಿದ್ದಾರಾ ಅಂದರೆ ಇಲ್ಲ, ಅವರು ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಬಂದಾಗಿದೆ. ಆದರೆ ಬಿಗ್ ಬಾಸ್ನ ಮೂಲಕ ಮತ್ತೆ ಬಿಗ್ ಬಾಸ್ ಮನೆಗೆ ಹೋಗುವ ಸಾಧ್ಯತೆ ಇದೆ ಅಂತ ಹೇಳಿ ಎಲ್ಲ ಕಡೆ ಸುದ್ದಿ ಸ್ಪ್ರೆಡ್ ಆಗ್ತಾ ಇದೆ. ಯಾಕಂದರೆ ರಕ್ಷಿತಾ ಅವರನ್ನು ಸಹ ಹಾಗೆ ಕೂಡ ಮಾಡಲಾಗಿತ್ತು. ಥ್ಯಾಂಕ್ ಯು ಫಾರ್ ವಾಚಿಂಗ್.